ದೇವರ ಪರಿಶುದ್ಧ ನಾಮಕ್ಕೆ ಕೋಟಿ ಸ್ತೋತ್ರವಾಗಲಿ. ಪ್ರೀತಿಯ ದೇವಜನರೇ, ವಿಶ್ವಾಸಿಗಳೇ, ನಿಮ್ಮ ಪ್ರತಿಯೊಬ್ಬೊಬ್ಬರನ್ನ ಕರ್ತನಾದ ಕ್ರಿಸ್ತ ಯೇಸುವಿನ ನಾಮದಲ್ಲಿ ನಿಮ್ಮನ್ನು ಪ್ರೀತಿಪೂರ್ವಕವಾಗಿ ವಂದಿಸ್ತಾ ಇದ್ದೀನಿ. ಪ್ರಿಯರಾದವರೇ, ನಿಮ್ಮ ಪ್ರತಿಯೊಬ್ಬೊಬ್ಬರು ಪ್ರತಿಯೊಂದು ದಿನ ಆಶೀರ್ವದಿಸಲ್ಪಟ್ಟವರಾಗಿ ಕರ್ತನ ವಾಕ್ಯದಲ್ಲಿ ಬೆಳೆಯುವಂತರಾಗಿ ಇದ್ದೀರಾ. ದೇವರಿಗೆ ಸ್ತೋತ್ರ. ಪ್ರಿಯರಾದವರೇ, ವಿಶೇಷವಾಗಿ ಪ್ರತಿಯೊಂದು ತಿಂಗಳು ನಾವು ದೇವರ ಸಾನ್ನಿಧ್ಯದಲ್ಲಿ ನಾವು ಮುಂಜಾನೆ ಪ್ರಾರ್ಥನೆಯನ್ನ ಮಾಡಿ ದೇವರು ಕೊಡುವಂತ ಎಲ್ಲ ಆಶೀರ್ವಾದ ವಾಕ್ಯಗಳನ್ನ ಪಡ್ಕೊಂಡು ಜೀವಿಸುವಂತ ಪ್ರತಿಯೊಂದು ದೇವರ ಮಕ್ಕಳಾಗಿದ್ದೀರಾ. ಕಣ್ಗಳನ್ನ ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಅಪ್ಪ ಪರಿಶುದ್ಧವಾದ ಒಳ್ಳೆ ತಂದೆಯೇ, ನಿಮ್ಮನ್ನು ಸ್ತುತಿಸ್ತಾ ಇದ್ವಿ, ಕೊಂಡಾಡ್ತಾ ಇದ್ವಿ, ಮಹಿಮೆ ಪಡಿಸ್ತಾ ಇದ್ವಿ. ಆಶೀರ್ವಿಸಲ್ಪಡುವಂತ ಈ ಒಳ್ಳೆ ದಿನ ಮನೆಗಳಿಗಾಗಿ ಸ್ತೋತ್ರ, ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್. ಓಕೆ, ಪ್ರೀತಿಯ ದೇವಜನರೇ, ವಿಶ್ವಾಸಿಗಳೇ, ನಿಮ್ಮೆಲ್ಲರಿಗೂ ಪ್ರತಿಯೊಬ್ಬೊಬ್ಬರಿಗೂ ಈ ನೋಡಿ ಮಾರ್ಚ್ ಮುಗಿದು ನಮಗೆ ಮೇ ತಿಂಗಳಲ್ಲಿ ಕಾಲಿಡ್ತಾ ಇದೀವಿ. ನೋಡಿ, ಮಾರ್ಚ್ ತಿಂಗಳಲ್ಲ ಅನೇಕ ರೀತಿಯಾದ ಕಾರ್ಯಗಳು, ಮತ್ತೆ ಮೇ ತಿಂಗಳಲ್ಲೂ ಕೂಡ ನಾನಾ ವಿಧವಾದ ಒಂದು ಕಾರ್ಯಗಳು ಪ್ರತಿಯೊಂದು ದೇವರ ಮಕ್ಕಳಿಗೂ ಎದುರಾಗುವಂತದ್ದಾಗಿದೆ. ಯಾವುದೇ ಎದುರಾದರೂ ಯಾವ ಕಾರ್ಯಗಳು ನಮ್ಮ ಜೀವಿತದಲ್ಲಿ ಬರ್ತಾನೆ ಇದ್ರೂ ಪ್ರತಿಯೊಂದು ದೇವರ ಮಕ್ಕಳ ಜೀವಿತದಲ್ಲಿ ದೇವರನ್ನು ಹಾಕಿಕೊಂಡು ಜೀವಿಸುವಂತ ದೇವರ ಮಕ್ಕಳಿಗೆ ಒಂದು ವಿಶೇಷಕರವಾದ ಕೃಪೆ ಇದೆ. ನಿಮಗೆ ಒಂದು ವಿಶೇಷಕರವಾದ ಕೃಪೆ ಇದೆ, ದೇವರ ದಯೆ ಇದೆ, ದೇವರ ಹಸ್ತವು ನಿಮ್ಮನ್ನ ಮುನ್ನಡೆಸುವಂಥದ್ದು ಆಗಿದೆ. ಹೌದು ಪ್ರಿಯರಾದವರೇ, ದೇವರನ್ನ ಪ್ರೀತಿಸುವಂತ ಪ್ರತಿಯೊಂದು ದೇವರ ಮಕ್ಕಳಿಗೆ ಎಲ್ಲ ಅನುಕೂಲವಾಗಿ ಬರ್ತದೆ. ಅದು ಯಾವ ಕಣ್ಗಳು ಕಾಣಲಿಲ್ಲ, ಒಂದು ಕಿವಿಯೂ ಕೇಳಲಿಲ್ಲ, ಅದರ ಭಾವನೆಯು ಮನಸ್ಸಿನಲ್ಲಿ ಬರಲಿಲ್ಲ ಎಂಬುದಾಗಿ ದೇವರು ತಾನೇ ಹೇಳ್ತಾರೆ. ಪ್ರೈಸ್ ದಿ ಲಾರ್ಡ್. ಆ ರೀತಿಯಾಗಿ ಪ್ರಿಯರಾದವರೇ, ಬನ್ನಿ ನಾವು ಈ ತಿಂಗಳು ದೇವರು ನಮಗಾಗಿ ಏನು ವಾಗ್ದಾನಗಳನ್ನ ನೀಡಲ್ಪಟ್ಟಿದ್ದಾನೆ, ಆ ವಾಕ್ಯವು ಹೇಗೆ ನಮ್ಮ ಜೀವಿತದಲ್ಲಿ ಕಾರ್ಯಗಳ ಮಾಡ್ತದೆ ಅಂತ ಪ್ರಿಯರಾದವರೇ ಅಂದುಕೊಂಡು ಆ ವಾಕ್ಯವನ್ನ ನಂಬಿಕೆಯಿಂದ ತೆಗೆದುಕೊಳ್ಬೇಕು. ಆ ವಾಕ್ಯನ ನಂಬಿಕೆಯಿಂದ ಸ್ವೀಕರಿಸುವಾಗ ದೇವರು ನೋಡಿ ನಿಮ್ಮ ಜೀವಿತದಲ್ಲಿ ಮಹಿಮೆಯಾದ ಕಾರ್ಯಗಳನ್ನ ಮಾಡ್ತಾರೆ. ದೇವರಿಗೆ ಸ್ತೋತ್ರ, ಹಲ್ಲೆಲೂಯಾ. ನಾವೆಲ್ಲರೂ ಫಿಲಿಪ್ಪರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ ಅದರಲ್ಲಿ 19ನೇ ವಾಕ್ಯ ಹೀಗೆ ಹೇಳ್ತದೆ: ನನ್ನ ದೇವರು ಕ್ರಿಸ್ತ ಯೇಸುವಿನ ಮೂಲಕ ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಿಮ್ಮ ಪ್ರತಿಯೊಂದು ಕೊರತೆಯನ್ನ ನೀಗಿಸುವನು. ನನ್ನ ದೇವರು ಕ್ರಿಸ್ತ ಯೇಸುವಿನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಿಮ್ಮ ಪ್ರತಿಯೊಂದು ಕೊರತೆಯನ್ನ ನೀಗಿಸುವಂತನಾಗಿರ್ತಾರೆ. ದೇವರಿಗೆ ಸ್ತೋತ್ರ, ಹಲ್ಲೆಲೂಯಾ. ಯಾವ ಕೊರತೆ ಆಗಿರಲಿ, ಯಾವ ವಿಷಯ ಆಗಲಿ, ವಾಟ್ ಎವರ್ ಇಟ್ ಈಸ್. ಅನೇಕ ಸಮಯದಲ್ಲಿ ನೋಡಿ, ತಿಂಗಳು ಏಪ್ರಿಲ್ ಮೇ ಬಂದ್ರೆ ಅನೇಕ ರೀತಿಯಾದ ಜನಗಳಿಗೆ ಅನೇಕ ವಿಧವಾದ ಕಾರ್ಯಗಳು, ಅದರಲ್ಲೂ ವಿಶೇಷವಾಗಿ ಮದುವೆಯ ಕಾರ್ಯದಲ್ಲಿ ಕೆಲವು ದೇವರ ಮಕ್ಕಳು ಕೆಲವು ವಿಷಯದಲ್ಲಿ ತವಕ ಪಡ್ತಾ ಇರ್ತಾರೆ. ದೇವರು ತಾನೇ ಕಾನಾ ಊರಿನಲ್ಲಿ ಹೇಗೆ ದೇವರು ಆ ದ್ರಾಕ್ಷರಸ ಅಂದ್ರೆ ದ್ರಾಕ್ಷರಸ ತೀರಿ ಹೋದಾಗ ಆ ಸಾಧಾರಣವಾದ ನೀರನ್ನು ತೆಗೆದು ದೇವರ ದ್ರಾಕ್ಷರಸವನ್ನ ಮಾಡಿದಂತ ಸರ್ವಶಕ್ತನಾದ ದೇವರು ಅದೇ ಪ್ರೀತಿಯ ದೇವರ ಮಕ್ಕಳೇ ಕೊರತೆಗಳನ್ನ ನೀಗಿಸುವಂಥದ್ದು ಆಗಿದೆ. ಹಲ್ಲೆಲೂಯಾ. ಯೇಸು ಸ್ವಾಮಿ ಬಂದಂತ ಕುಟುಂಬದಲ್ಲಿ, ಯೇಸು ಸ್ವಾಮಿ ಇರುವಂತ ದೇವರ ಮಕ್ಕಳ ಜೀವಿತದಲ್ಲಿ, ಯೇಸು ಸ್ವಾಮಿ ಬರುವಂತ ಪ್ರತಿಯೊಂದು ದೇವರ ಮಕ್ಕಳ ಜೀವಿತದಲ್ಲಿ ಕೊರತೆಗಳನ್ನ ನೀಗಿರುವಂಥದ್ದು. ನಂಬಿಕೆಯಿಂದ ವಾಕ್ಯವನ್ನ ತೆಗೆದುಕೊಂಡ್ರೆ ದೇವರೇ, ಫಿಲಿಪ್ಪರಿಗೆ ಬರೆದ ಪತ್ರಿಕೆ ದೇವರ 4ನೇ ಅಧ್ಯಾಯ 19ನೇ ವಾಕ್ಯ ಹೇಳಿದ ಪ್ರಕಾರವಾಗಿ ದೇವರೇ ಪ್ರತಿಯೊಂದು ಕೊರತೆಯ ನನ್ನ ದೇವರು ಕ್ರಿಸ್ತ ಯೇಸುವಿನ ಮೂಲಕ ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಿಮ್ಮ ಪ್ರತಿಯೊಂದು ಕೊರತೆಯನ್ನ ನೀಗಿಸಿ ಬಿಡುವನೆಂದು ಹೇಳಿದ ಪ್ರಕಾರವಾಗಿ ಈ ತಿಂಗಳಲ್ಲಿ ಸ್ವಾಮಿ ಯಾವ ಕೆಲಸವಾಗಿರ್ಲಿ, ದೇವರ ಬಿಸಿನೆಸ್ ಆಗಿರ್ಲಿ, ಯಾವುದೇ ಕಾರ್ಯಗಳಾಗಿರ್ಲಿ, ದೇವರ ಕೊರತೆಗಳನ್ನ ನೀಗಿಸಿ ಬಿಡುವಂತ ಸರ್ವಶಕ್ತನು ನನ್ನ ಪಕ್ಷದಲ್ಲಿ ಇರುವುದಕ್ಕಾಗಿ ಸ್ತೋತ್ರ ಅಂತ ಹೇಳಿ ಬೇರೆ ಪ್ರಾರ್ಥಿಸೋಣ. ಅಪ್ಪ ಪರಿಶುದ್ಧವಾದ ಒಳ್ಳೆ ತಂದೆ, ನಿಮ್ಮ ಸ್ತುತಿಸ್ತಾ ಇದ್ವಿ, ಕೊಂಡಾಡ್ತಾ ಇದ್ವಿ. ಕೊರತೆಗಳನ್ನ ನೀಗಿಸಿ ಬಿಟ್ಟು ದೇವರ ಅನಾನುಕೂಲತೆಯನ್ನು ತೆಗೆದು ಎಲ್ಲ ಅನುಕೂಲವಾಗುವಂತೆ ಕೃಪೆಯನ್ನು ಮಾಡು. ನೀನು ಐಶ್ವರ್ಯಕ್ಕೆ ತಕ್ಕಂತೆ ನಿನ್ನ ಪ್ರತಿಯೊಂದು ಮಕ್ಕಳನ್ನು ಆಶೀರ್ವಾದ ಮಾಡು, ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ಓಕೆ ಪ್ರಿಯರಾದವರೇ, ನಿಶ್ಚಯವಾಗಲು ದೇವರು ಆಶೀರ್ವದಿಸಿ ನಿಮ್ಮನ್ನ ಬಲಪಡಿಸ್ತಾನೆ. ಯೇಸುವಿನ ನಾಮದಲ್ಲಿ ನೀವೆಲ್ಲರೂ ಬಹಳ ಹಿತಕರವಾಗಿರ್ತೀರಾ. ಆಮೇನ್. ಶಲೋಮ್.